ಪ್ರಸಂಗಿ ಬರೆದ ಪುಸ್ತಕ 2ನೇ ಅಧ್ಯಾಯ 13ನೇ ವಚನ. ಆಗ ಬೆಳಕು ಕತ್ತಲಿಗಿಂತ ಶ್ರೇಷ್ಠವಾಗಿರುವಂತೆ ಜ್ಞಾನವು ಮೂಢತ್ವಕ್ಕಿಂತಲೂ ಶ್ರೇಷ್ಠವೆಂದು ಗೋಚರವಾಯಿತು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಕೂಡ ಮಾತನಾಡಲಿಕ್ಕಾಗಿ ಬಯಸ್ತಾ ಇದ್ದಾರೆ. ಇಂದು ಸಹ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಕಾದುಕೊಂಡು ಒತ್ತಿಕೊಂಡು ನಡೆಸಲಿಕ್ಕೆ ಶಕ್ತನಾದಂಥ ದೇವರು. ಓದಿಕೊಂಡಂಥ ವಚನದಲ್ಲಿ ನೋಡುವ ಹಾಗೆ ಬೆಳಕು ಕತ್ತಲಿಗಿಂತ ಶ್ರೇಷ್ಠವಾಗಿರುವಂತೆ ಜ್ಞಾನವು ಮೂಢತ್ವಕ್ಕಿಂತ ಶ್ರೇಷ್ಠವೆಂದು ಗೋಚರವಾಯಿತು ಎಂಬುದಾಗಿ ಹೇಳಲ್ಪಡ್ತಾ ಇದ್ದಾರೆ. ಈ ಸಂಗತಿಗಳನ್ನು ತಿಳಿಸಲ್ಪಟ್ಟವರು ಯಾರು ಗೊತ್ತಾ? ದೇವರಿಂದ ಅಭಿಷೇಕಿಸಲ್ಪಟ್ಟಂಥವನು, ದೇವರಿಗೋಸ್ಕರವಾಗಿ ಆಲಯವನ್ನು ಕಟ್ಟಿದಂಥವನು, ದೇವರಿಗೋಸ್ಕರವಾಗಿ ಸರ್ವಸ್ವನ ಸಹ ಅವನು ತ್ಯಾಗ ಮಾಡಲಿಕ್ಕಾಗಿ ಸಿದ್ಧವಾದಂತಹ ದೇವರ ಮನುಷ್ಯನು. ಆತನು ದಾವಿದನ ಮಗನಾದಂಥ ಸೊಲೊಮೋನನಾಗಿದ್ದನು. ಆದರೆ ದಿನೇ ದಿನೇ ಅವನ ಜೀವಿತವು ಅನ್ಯರಿಂದ ಹಾಳಾಗಲ್ಪಟ್ಟಿತ್ತು. ಅನ್ಯ ಸ್ತ್ರೀಯರನ್ನು ಅವನು ಸೇರಿಸಿಕೊಂಡನು. ದೇವರಿಗೆ ಆಲಯವನ್ನು ಆತನು ಕಟ್ಟಿದ ಪ್ರಕಾರವಾಗಿಯೇ ವಿಗ್ರಹಾರಾಧನೆಗಳನ್ನು ಸಹ ಮಾಡಲಿಕ್ಕಾಗಿ ಆಲಯವನ್ನು ತನ್ನ ರಾಜ್ಯದಲ್ಲಿ ಕಟ್ಟಲಿಕ್ಕಾಗಿ ಅನುಮತಿಯನ್ನು ಕೊಟ್ಟಂಥವನು. ಈಗ ನೀವೇ ಆಲೋಚನೆ ಮಾಡ್ರಿ, ಒಂದು ಹೃದಯದಲ್ಲಿ ನೀವು ಇಬ್ಬರಿಗೆ ಸ್ಥಾನವನ್ನು ಕೊಡಲಿಕ್ಕೆ ಸಾಧ್ಯವಾ? ಸೈತಾನನಿಗೂ ಯೇಸುವಿಗೂ ಸ್ಥಾನವನ್ನು ಕೊಡಲಿಕ್ಕೆ ಸಾಧ್ಯವಾ? ನಮ್ಮ ಜೀವಿತದಲ್ಲಿ ಯೇಸುವಿರಬೇಕು ಅಥವಾ ಸೈತಾನನಿರಬೇಕು. ಇಬ್ಬರನ್ನು ಸಹ ಇಟ್ಟುಕೊಳ್ಳುವುದಾದರೆ ಅದೆಷ್ಟು ದೊಡ್ಡ ಸಮಸ್ಯೆ. ಜೀವಿತವೇ 2 ಭಾಗವಾಗಲ್ಪಡುತ್ತದೆ. ಶರೀರ 2 ಭಾಗವಾಗಲ್ಪಡುವುದಾದರೆ ಆ ಮನುಷ್ಯನು ಜೀವಿಸಲಿಕ್ಕೆ ಸಾಧ್ಯವಾ? ಇಂದು ಬೆಳಕು ಮತ್ತು ಕತ್ತಲೆಗಳ ಎರಡರ ನಡುವೆ ಸಹ ಒಡನಾಟವನ್ನು ಇಟ್ಟುಕೊಂಡಂಥ ಅನೇಕರು ನಮ್ಮ ನಡುವೆ ಇದ್ದಾರೆ. ಅಂಥವರ ಸಮ್ಮುಖದಲ್ಲಿ ದೇವರ ಪ್ರಭೆಯು, ದೇವರ ಬೆಳಕು, ದೇವರ ಪರಿಶುದ್ಧತ್ವವು ಪ್ರಕಾಶಿಸುವ ಹಾಗೆ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡಬೇಕು. ಅದು ಮಾತ್ರವಲ್ಲದೆ ಮೂಢತ್ವದಿಂದ ಅನೇಕರು ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ತಾ ಇದ್ದಾರೆ. ಇಂದು ದೇವರ ಮಕ್ಕಳು ಜ್ಞಾನವಿಲ್ಲದವರ ಹಾಗೆ ಜೀವಿಸ್ತಾ ಇದ್ದಾರೆ. ಅನ್ಯರನ್ನು ನೋಡುವಾಗ ಅನ್ಯರು ಅನೇಕ ಆಚರಣೆಗಳನ್ನು ಮಾತ್ರವಲ್ಲದೆ ಅನೇಕ ಸಂಪ್ರದಾಯಗಳನ್ನು ಇಂದಿಗೂ ಸಹ ಪಾಲಿಸುತ್ತಾ ಬರ್ತಾ ಇದ್ದಾರೆ. ಆದರೆ ದೇವರಾಗಿರುವಂಥ ಯೇಸು ಕರ್ತನಲ್ಲಿರುವಂಥ ನಾವು ದೇವರ ವಾಕ್ಯಗಳನ್ನು ಅನುಸರಿಸದಂತೆ, ಅವರ ಆಜ್ಞಾ ನಿಯಮಗಳನ್ನು ಕೈಗೊಂಡು ನಡೆಯದ ಹಾಗೆ ನಾನು ದೇವರ ಮಗನು ಮಗಳು ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಯಾವ ಅರ್ಹತೆಯಾದರೂ ನಮಗಿದೆಯಾ? ಹಾಗಾಗಿ ನಾವು ಬೆಳಕಿನಲ್ಲಿ ನಡೆಯುವವರಾಗಿ ಇರಬೇಕು, ಜ್ಞಾನದಲ್ಲಿ ನಡೆಯುವವರಾಗಿ ಇರಬೇಕು. ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ದೇವರಾಗಿರುವಂಥ ಯೇಸು ಕರ್ತನು ಹೇಳಿದ್ದಾರೆ. ನನ್ನನ್ನು ನೀವು ಜ್ಞಾನವನ್ನು ಕೇಳಿಕೊಳ್ಳ್ರಿ, ನಾನು ನಿಮಗೆ ಉದಾರವಾಗಿ ಕೊಡುತ್ತೇನೆ ಎಂಬುದಾಗಿ ದೇವರಾದಂಥ ಕರ್ತನು ಹೇಳಿದ್ದಾರೆ. ಹಾಗಾಗಿ ಬೆಳಕಾಗಿರುವಂಥ ಯೇಸು ಕರ್ತನು ನಮ್ಮಲ್ಲಿ ನೆಲೆಸುವಾಗ, ಜ್ಞಾನವನ್ನು ಕೊಡುವಂಥ ದೇವರಾಗಿರುವಂಥ ಕರ್ತನು ನಮ್ಮಲ್ಲಿ ಇರುವಾಗ ನಾವು ಮೂಢತ್ವವನ್ನು ಜಯಿಸಲ್ಪಡ್ತೇವೆ, ಕತ್ತಲೆಯನ್ನು ಜಯಿಸಲ್ಪಡ್ತೇವೆ. ಇನ್ನು ನಿಮ್ಮ ಜೀವಿತದಲ್ಲಿ ಕತ್ತಲೆಯು ಪಾಪವು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಬೆಳಕಾಗಿರುವಂಥ ಯೇಸು ಕರ್ತನಿಗೆ ಒಪ್ಪಿಸಿಕೊಡ್ರಿ. ನಿಮ್ಮಲ್ಲಿ ಆ ಬೆಳಕು ಪ್ರಕಾಶಿಸಲ್ಪಡಲಿ, ನಿಮ್ಮ ಜೀವಿತದಲ್ಲಿ ಜ್ಞಾನ ಉಂಟಾಗಲ್ಪಡಲಿ. ಕರ್ತನ ಅದನ್ನು ಕೊಡಲಿಕ್ಕೆ ಶಕ್ತನು. ಪ್ರಾರ್ಥಿಸೋಣವಾ? ಸರ್ವಶಕ್ತನಾದ ದೇವರೇ, ಅಪ್ಪಾ, ಜೀವವುಳ್ಳ ದೇವರನ್ನ ವಾಕ್ಯದಲ್ಲಿ ನಾವು ಓದಿಕೊಂಡ ಪ್ರಕಾರವಾಗಿ ಬೆಳಕು ಕತ್ತಲಿಗಿಂತಲೂ ಸಹ ಶ್ರೇಷ್ಠವಾಗಿದೆ, ಜ್ಞಾನವೂ ಸಹ ಮೂಢತ್ವಕ್ಕಿಂತ ಶ್ರೇಷ್ಠವಾಗಿರೋದ್ರಿಂದ ಬೆಳಕು ಜ್ಞಾನವು ಅಪ್ಪ ಹೀಗೆ ಪ್ರಾರ್ಥಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಅನುಗ್ರಹವಾಗಲಿ. ನೀವು ತಾನೇ ಅನುಗ್ರಹ ಮಾಡಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನಲ್ಲಿ ತಂದೆಯೇ, ಆಮೇನ್.